ಅವರು ಪದೇ ಪದೇ ಮತ್ತೆ ಅದನ್ನೇ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ, ಮತ್ತೆ ಅದೇ ತಪ್ಪುಗಳನ್ನ. ನಾನು ಹೇಳಿದೆ, ಅಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಚಾಮರಾಜನಗರದಲ್ಲಿ, ಮೆಡಿಕಲ್ ಕಾಲೇಜ್ ಇದೆ. ಅವ್ರು ಹೇಳಿದ್ರು ನಾವು ಕರ್ಕೊಂಡು ಹೋಗಿದ್ರೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಇರಲಿಲ್ಲ. ಮೆಡಿಕಲ್ ಕಾಲೇಜಲ್ಲಿ ಡಾಕ್ಟರ್ ಇಲ್ಲ ಅಂತಂದ್ರೆ ಏನ್ ಬರಗೆಟ್ಟೋ ಹುಟ್ಟಿತಾ? ಹನೂರಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲ, ಇನ್ನೆಲ್ಲಿ? ಹನೂರು ತಾಲೂಕಿದ್ದು ಚಾಮರಾಜನಗರದಲ್ಲಿ ಇದೆಯಲ್ಲ, ಆ ಜಿಲ್ಲೆಯಲ್ಲಿ ಇದೆಯಲ್ಲ. ಕೊಳ್ಳೇಗಾಲಕ್ಕೆ ಹೋಗಿದ್ದಾರೆ, ಅಲ್ಲಲ್ಲ ಕೊಳ್ಳೇಗಾಲದಲ್ಲಿ 3 ಜನ ಸತ್ತೋಗಿದ್ದಾರೆ ಅಂತ ಹೇಳಿದ್ದಾರೆ. ಆಮೇಲೆ KR ಪೇಟೆ ಇದಕ್ಕೆ ಹಾಸ್ಪಿಟಲ್ ನೀವು ಒಂಥರ ಸೆಟ್ ಮಾಡ್ಕೊಂಡಂಗಿದ್ದೀರ. ಎಲ್ಲ ಸೆಟ್ ಮಾಡ್ಬಿಟ್ಟು ದೂರ ತಗೊಂಡೋದ್ರೆ ಪ್ರೊಟೆಸ್ಟ್ ಮಾಡೋರಿಗೆಲ್ಲ ಸ್ವಲ್ಪ ದೂರ ತಗೊಂಡೋದ್ರೆ ಒಳ್ಳೇದಾಗ್ತೈತೆ ಅಂತ ಮಾಡಿ ಸೆಟ್ ಮಾಡವ್ರೆ ಅಧ್ಯಕ್ಷ. ಅವ್ರ ಜಿಲ್ಲೆಯಲ್ಲೇ ಮೆಡಿಕಲ್ ಕಾಲೇಜ್ ಇದೆ, ಜಿಲ್ಲೆಯಲ್ಲೇ ಮೆಡಿಕಲ್ ಇದೆ, ಅಲ್ಲೆಲ್ಲ ಡಾಕ್ಟರ್ಗಳಿದ್ದಾರೆ, ಎಲ್ಲ ಇದ್ದಾರೆ. ಆಗ್ಲಿ, ಅದನ್ನೇ ನಾನು ಹೇಳೋದು. ಮತ್ತೆ ಪರಮೇಶ್ವರ್ ಇದ್ದಾರೆ ಅಧ್ಯಕ್ಷರೇ. ನಾನು ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ. ಎಲ್ಲಾನ ಸತ್ತರೆ ಅಲ್ಲಿ ಪೊಲೀಸರು ಹೋಗಿ ಮಹಾಜರ್ ಮಾಡಬೇಕು, ಪೊಲೀಸರು ಅಲ್ಲೇ ಹೋಗಿ ಮಹಾಜರ್ ಮಾಡಬೇಕು. ಮಹಾಜರ್ ಇಲ್ದಿರ ಈ ಬಾಡಿನಲ್ಲೇ ಎತ್ಕೊಂಡು ಔಟಿದ್ದಾರೆ. ನೋಡು, ಅದನ್ನು ಬದುಕಿದ್ರಂತೆ, ಸಾಯಿಸ್ಬಿಟ್ಟು ಬದುಕಿದ್ರು ನೋಡಿ. ನಿಮ್ಮ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ? ಸ್ಪಾಟ್ ಅಲ್ಲೇ ಹೋಗಿದ್ರು, ಒಬ್ಬರಿಗೆ ಗಾಯ ಆಗಿತ್ತು. ಏನ್ ಮಾಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ತಗೊಂಡು ಹೋಗಿದ್ದಾರೆ. ಮಧ್ಯದಲ್ಲಿ ಒಬ್ಬರು ತೀರೋ ನೋಡಿ, ಅವರೇ ಹೇಳಿದ್ದಾರೆ ಸತ್ತೋಗಿದ್ದಾರೆ 3 ಜನ, ಇನ್ನೊಬ್ಬರು ಬದುಕಿದ್ರು, ಅವ್ರು ತಗೊಂಡೋಗ್ಬೇಕು ಅಂತ. ಮಹಿಂದ್ ದಾಸ್, ಓಕೆ, ಅವ್ನು ತಗೊಂಡೋಗ್ಲಿ ಆಸ್ಪತ್ರೆಗೆ. ಆದ್ರೆ ಅಲ್ಲಿ ಉಳಿದವ್ರನ್ನ ಮಹಾಜರ್ ಅಲ್ಲೇ ಮಾಡ್ಬೇಕಾಯ್ತು, ಪೊಲೀಸರು ಮಹಾಜರ್ ಮಾಡ್ಬೇಕಾಯ್ತು. ಪೊಲೀಸರು ಯಾಕೆ ಬರ್ಲಿಲ್ಲ ಮಹಾಜರ್ ಮಾಡಕ್ಕೆ? ಅದಾದ್ಮೇಲೆ ಬಾಡಿ ತೆಗಿಬೇಕಾಯ್ತು. ಇಲ್ಲಿ ಏನೋ ಒಂಥರ ಮುಚ್ಚಿಡೋ ಅಂತ ಒಂದು ಕೆಲಸ ನಡೀತಾ ಇದೆ. ಅದಕ್ಕೋಸ್ಕರ ನಮ್ಗೆ ಅನ್ಸೋ ಅಂತದ್ದು ಇದು. ನಮ್ಗೇನ್ ಇಂಟ್ರೆಸ್ಟ್ ಇದೆ? ಯಾತಕ್ಕೆ ಮುಚ್ಚಿಡಕ್ ಹೋಗ್ತೀವಿ? ಹೊಡೆದ್ಬಿಟ್ಟಿದ್ದೀರಾ, 3 ಜನ ಕೊಲೆ ಆಗೋಗಿದೆ, ಅದಕ್ಕೆ ಮುಚ್ಚಕ್ಕೆ ಹೋಗ್ತಾ ಇದ್ದೀರಾ ಅಷ್ಟೇ. ಇನ್ನೇನು? ಇಸ್ ಅ ರೋಡ್, ಇಸ್ ಅ ಫೇವರ್ ಆಫ್ ದ ಗವರ್ನಮೆಂಟ್.